ಶುಭೋದಯ ಎಲ್ರಿಗೂ. ನಾವು ಬಂದು 5 o'clock ಎಲ್ಲ ಧರ್ಮಸ್ಥಳಕ್ಕೆ ಹೊಟ್ವಿ. ನಾವು 7 o'clock ಎಲ್ಲ ಹೋಗಿ ರೀಚ್ ಆದ್ವಿ. ನಮ್ಮ ಬಾವ ಫುಲ್ ನೈಟು ಗಾಡಿ ಓಡಿಸಿದ್ದಾರೆ. ಸೊ ತುಂಬ ಸೇಫಾಗಿ ನಮ್ಮನ್ನು ಕರ್ಕೊಂಬಂದು ಧರ್ಮಸ್ಥಳಕ್ಕೆ ತಪ್ಪಿಸಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಬಾವ. ಅದಾದಮೇಲೆ ನಾವು ಬಂದು ರೂಮ್ ಕಡೆ ಬಂದ್ವಿ. ಆಲ್ರೆಡಿ ಇಲ್ಲಿ ರೂಮ್ ಮಾಡ್ಕೊಂಡಿದ್ರು. ಸೊ ನಾವು ರೂಮ್ ಹತ್ರ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂದ್ಕೊಂಡು ಒಳಗೆ ಬಂದ್ವಿ. ಒಳಗೆ ಹೋದರೆ ನೋಡಿದ್ರೆ ಅವರೆಲ್ಲ ಇನ್ನೂ ಮಲ್ಕೊಂಡೇ ಇದ್ದರು. ಅವ್ರನ್ನ ನೋಡಿ ನಾವು ತುಂಬ ಅಪ್ಸೆಟ್ ಆಗೋಯ್ತು. ಸೊ ಅವರು ಯಾರು ಫುಲ್ ನೈಟ್ ಗಾಡಿ ಓಡಿಸ್ಕೊಂಬಂದು ಎಲ್ಲರೂ ಅಲ್ಲೇ ಬಂದು ಮಲ್ಕೊಂಬಿಟ್ಟಿದ್ರು. ಸೊ ನಾವು ಹೋಗಿ ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವೆಲ್ಲರೂ ಒಟ್ಟಿಗೆ ರೆಡಿಯಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಅದಾದಮೇಲೆ ನಾವು ಹೋಗಿ ಔಟ್ಸೈಡ್ ಕಾಫಿ ಕುಡಿಯೋಣ ಅಂದ್ಕೊಂಡು ಹೋದ್ವಿ. ಸೊ ನಾನು ಕಾಫಿ ತೊಗೊಂಡು ಒಂದು ಕಾಫಿ ಕುಡ್ಕೊಂಡು ಫ್ರೆಶ್ ಅಪ್ ಆಗೋಷ್ಟಿಗೆ ಎಲ್ಲರೂ ಬಂದರು. ಎಲ್ಲರೂ ಬಂದಾದಮೇಲೆ ನಾವು ಒಟ್ಟಿಗೆ ಎಲ್ಲರೂ ಫೋಟೋಸ್ ತೊಗೊಂಡ್ವಿ. ನಾವೆಲ್ಲರೂ ಫೋಟೋಸ್ ತೊಗೊಂಡ್ಬಿಟ್ಟು ನಾವೆಲ್ಲರೂ ಈ ರೀತಿ ಒಟ್ಟಿಗೆ ಫೋಟೋ ತೊಗೊಂಡಿದ್ದಾದಮೇಲೆ ನಾವು ಬಂದು ಧರ್ಮಸ್ಥಳಕ್ಕೆ ಹೊರಟ್ವಿ. ನಾವು ದೇವಸ್ಥಾನದ ಹತ್ರ ಹೋಗೋಷಿಗೆ ಆಲ್ಮೋಸ್ಟ್ 9:30 ಆಗಿತ್ತು. 9:30ಗೆಲ್ಲ ನಾವು ದೇವಸ್ಥಾನಕ್ಕೆ ಹೊರಟ್ವಿ ಎಲ್ಲರೂ ಒಟ್ಟಿಗೆ. ನಾವು ದೇವಸ್ಥಾನಕ್ಕೆ ಹೋದಾಗ ಫುಲ್ ಫ್ರೀ ಆಗಿತ್ತು ದೇವಸ್ಥಾನ. ಬಂದು ಇಷ್ಟು ಫ್ರೀ ಆಗಿದ್ದು ನಾನು ಫಸ್ಟ್ ಟೈಮ್ ನೋಡಿದ್ದು. ಫುಲ್ ಫ್ರೀ ಆಗಿತ್ತು. ನಾವು ಫ್ರೀಯಾಗಿ ದರ್ಶನ ಮಾಡ್ಕೊಂಡ್ಬಂದ್ವಿ. ತುಂಬ ಈಸಿಯಾಗಿತ್ತು ದರ್ಶನ. ಬಂದು 9:30ಗೆ ಹೋಗಿ ನಿಂತಿದ್ದು ನಾವು ದರ್ಶನಕ್ಕೆ. ಆಲ್ಮೋಸ್ಟ್ ನಮಗೆ 10 o'clock ಎಲ್ಲ ದರ್ಶನ ಆಗೋಯಿತು ದೇವ್ರದ್ದು. ಸೊ ತುಂಬ ಚೆನ್ನಾಗಿತ್ತು. ನಾವು ದೇವಸ್ಥಾನಕ್ಕೆ ಹೋಗಿದ್ದು. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಔಟ್ಸೈಡಲ್ಲಿ ಬಂದು ಕಟ್ಲೆ ಕೊಡ್ತಾರೆ, ಅದು ಮನೆಗೆ ಕಟ್ಟೋದು. ಸೊ ಅದನ್ನೆಲ್ಲ ತೊಗೊಂಡು ನಾವು ದೇವಸ್ಥಾನದೊಳಗೆ ಪೂಜೆ ಮುಗಿಸ್ಕೊಬಂದು ಎಲ್ಲರೂ ಔಟ್ಸೈಡ್ ಈ ರೀತಿ ಕುತ್ಕೊಂಡು ಮಾತಾಡ್ಕೊಂಡಿದ್ವಿ. ಸೊ ಪೂಜೆ ಎಲ್ಲ ಮುಗಿಸಿ ಔಟ್ಸೈಡ್ ಬಂದಿದ್ದ ಊಟಕ್ಕೆ ಹೋಗೋಣ ಅಂತ ಆಮೇಲೆ ಪ್ಲ್ಯಾನ್ ಮಾಡಿ ಎಲ್ಲರೂ ಊಟಕ್ಕೆ ಹೊರಟ್ವಿ. ನನ್ನ ಮಕ್ಕಳು ಯಾವಾಗಲೂ ಇದೇ ರೀತಿ ಅವ್ರ ಅಪ್ಪನ್ನ ಎತ್ಕೋ ಅಂತ ಹಿಂಸೆ ಮಾಡ್ತಾ ಇರ್ತಾಳೆ. ಸೊ ನಾವು ಹೋಗಿ ಊಟಕ್ಕೆ ಕೂತ್ಕೊಂಡ್ವಿ. ಅಲ್ಲಿ ಬಂದು ದೇವಸ್ಥಾನದಲ್ಲಿ ಒಳ್ಳೆ ಊಟ ಕೊಟ್ಟರು. ಸೊ ನಾವು ಊಟ ಮುಗಿಸ್ಕೊಂಡು ಅದಾದಮೇಲೆ ನಾವು ನಮ್ಮ ರೂಮ್ ಕಡೆ ಹೊರಟ್ವಿ. ಸೊ ನಾವು ನಮ್ಮ ರೂಮ್ ಕಡೆ ಹೊರಟು ನೆಕ್ಸ್ಟ್ ಬಂದು ನಾವು ಎಲ್ಲಿಗೋದ್ವಿ ಅಂತ ನಾನು ನೆಕ್ಸ್ಟ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಮಕ್ಕಳೆಲ್ಲ ಈ ರೀತಿ ಆಟ ಆಡ್ಕೊಂಡಿದ್ರು. ಸೊ ಅದನ್ನು ಸ್ವಲ್ಪ ವಿಡಿಯೋ ರೆಕಾರ್ಡ್ ಮಾಡಿಕೊಂಡೆ. ಸೊ ನಾವು ಧರ್ಮಸ್ಥಳಕ್ಕೆ ಹೋಗಿದ್ದ ಬ್ಲಾಗ್ ಬಂದು ಈ ರೀತಿ ಇತ್ತು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.